ನಮಸ್ಕಾರ ಶಂಕರ ಹೆಗಡೆ. ನೀಚ ಗ್ರಹ ಇದ್ಬಿಟ್ರೆ ನಿಮ್ಮ ಜೀವನನೇ ಹಾಳಾಗ್ಬಿಡತ್ತೆ ಅಂತ ಹೆದರಿಸ್ಬಿಟ್ಟಿದ್ರು ನನ್ನ ಫ್ರೆಂಡಿಗೆ. ಪಾಪ ಅವರು ಹೆದರೋಗ್ಬಿಟ್ಟು ಯಾಕಲ್ಲಿ ಹೋದ್ರೂ ಗೊತ್ತಿಲ್ಲ, ಯಾರು ಕರ್ಕೊಂಡೋಗಿದ್ರು ಅಂತ ಜ್ಯೋತಿಷ್ಯ ಹತ್ರ ರಾಶಿಗುಂಡಿ ಮಾತ್ರ ನೋಡ್ತಾರೆ. ಇಷ್ಟೇ ನೋಡಿದವರು ನಿನ್ನ ಜಾತಕದಲ್ಲಿ ಬುಧ ನೀಚ, ನೀನು ಉದ್ಧಾರ ಆಗಲ್ಲ ಅಂತ ಹೇಳ್ಬಿಟ್ರು. ಆ್ಯಕ್ಚುಲಿ ಅವ್ರು ಯಾವ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಬುಧ ಬೇಕೇ ಬೇಕು, ಲಾಜಿಕ್ ಬೇಕೇ ಬೇಕು. ಅಲ್ಲಿ ಅವರು ಸಂದೀಪ್ ಅಂತವರ ಹೆಸರು, ಮುಂದೆ ಹೇಳ್ತೇನೆ ಯಾರು ಅಂತ. ಚೆನ್ನಾಗಿ ಪಾಪ ಏನು ಇಲ್ಲಿದ್ದವರು ಅಲ್ಲಿ ಹೋಗಿ ಚೆನ್ನಾಗಿ ದುಡಿದು ಮನೆಯನ್ನು ಕಟ್ಸಿ ತಂಗಿ ಮದುವೆನ ಮಾಡಿ, ನಾನು ಹೇಳಿದೆ ಕರ್ನಾಟಕ ಲಗ್ನ ಅವ್ರದ್ದು. ಆಮೇಲೆ ಬುಧ ನೀಚ ಇದಕ್ಕೆ ನಿಮ್ಗೆ ಉದ್ಧಾರ ಆಗಲ್ಲ ಅಲ್ಲಿ ಅಂತ ಹೇಳಿಬಿಟ್ರಂತೆ ಅವರ ಫೀಲ್ಡಲ್ಲಿ. ನಾನು ಹೇಳಿದೆ ನೋಡಿ, ನೀಚತ್ವಕ್ಕಿಂತ ನೀಚ ಭಂಗ ರಾಜ್ಯಗಳು ಬೇರೆ ಬೇರೆ ಥರ ನೀಚತ್ವಕ್ಕೆ ವಿರುದ್ಧವಾಗಿರುವಂಥದ್ದೇ ಹೆಚ್ಚಿದೆ. ಒಂದು ಮಾತಿದೆ, 3 ಗ್ರಹ ನೀಚ ಆದರೆ ರಾಜಯೋಗ ಅಂತ ಹಳೆ ಜ್ಯೋತಿಷ್ಗಳು, ವಿಶೇಷವಾಗಿ ಈ ನಮ್ಮ ಚಿತ್ರದುರ್ಗದಿಂದ ಆಂಧ್ರ ಪ್ರದೇಶದ ಬೆಟ್ಟನವರು ಅದನ್ನು ಹೇಳ್ತಾರೆ. 3 ಗ್ರಹ ನೀಚ ಆದರೆ ರಾಜಯೋಗ ಅಂತ. ತಿಪ್ಪೇಸ್ವಾಮಿಯವರಿತ್ತು ಚಳ್ಳಕೆರೆ ಬೆಂಟಲ್ಲಿ ಇದೆಲ್ಲ MLA, ಅವನ ಹತ್ರ ಭಾಳ ಕ್ಲೋಸ್ ಆಗಿದ್ದರು. ಅವರಿಗೆ 3 ಗ್ರಹಗಳು ನೀಚವಾಗಿದ್ದನ್ನು ಅವನು ಮಿನಿಸ್ಟರ್ ಆಗಿದ್ದು. ಎನಿವೆ, ಈಗ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀಚ ಗ್ರಹಗಳು ಯಾವಾಗ ಒಳ್ಳೆ ಫಲವನ್ನು ಕೊಡ್ತವೆ. ಮೊದಲನೇದು ನೀಚಭಂಗ ರಾಜಯೋಗ. ಅದರಲ್ಲಿ ಕೆಟಗರೀಸ್ ಇದೆ, ಅದನ್ನು 1 by 1 ನಾನು ಹೇಳ್ತಾ ಹೋಗ್ತೇನೆ. ಆಮೇಲೆ 3, 6, 8ನೇ ಮನೆ ಅಧಿಪತಿಗಳು ನೀಚರಾದಾಗ ಉಚ್ಚದ ಫಲವನ್ನು ಕೊಡ್ತವೆ ಅಂತ ಅದು ಒಂದಿದೆ. ಪರ್ಸೆಂಟೇಜನ್ನು ಹೇಳ್ತೇನೆ ನಾನು. ವರ್ಗೋತ್ತಮ, ರಾಶಿ ವರ್ಗೋತ್ತಮ ಮತ್ತು ಭಾವ ವರ್ಗೋತ್ತಮ ಎರಡೂ ಇವೆ, ಅದನ್ನು ಹೇಳ್ತೇನೆ. ಆಮೇಲೆ ಉತ್ತರ ಕಾನಮೃತ ಅಂತ ಕಾಳಿದಾಸ ಬರೆದಂತ ಹೇಳಿದ್ದು, ಅದು ಈ ನಮ್ಮ ಕವಿರತ್ನ ಕಾಳಿದಾಸ ಅಲ್ಲ, ಬೇರೆಯವರು ಬರೆದಿದ್ದು. ಅದರಲ್ಲಿ ವಕ್ರೀಗ್ರಹ ಉಚ್ಚವಾದರೆ ನೀಚದ ಫಲ ಕೊಡುತ್ತೆ, ನೀಚದ ಗ್ರಹ ವಕ್ರಿ ಆದರೆ ಉಚ್ಚದ ಫಲ ಕೊಡುತ್ತೆ, ಅದು ಒಂದಿದೆ. ಆಮೇಲೆ ರಾವಿನ ನಕ್ಷತ್ರದ 4ನೇ ಪಾದದಲ್ಲಿದ್ದರೆ ನೋಡಿ, ರಾವಿನ ನಕ್ಷತ್ರಗಳು ಯಾವ್ಯಾವುದು ಎಲ್ಲಿ ಬರ್ತವೆ ಪಟ್ಟಂತ ಹೇಳೋದೇ ಕಷ್ಟ ಈಗಿನ ಕಾಲದ ಅಷ್ಟಕ್ಕೆ. ನಾನು ಟೆಸ್ಟ್ ಮಾಡಿದೆ ಸುಮಾರು ಜನರಿಗೆ, ನಾನು ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದೀನಿ. ಪಟ್ಟಂತ ಹೇಳೋಕ್ಕಾಗಲ್ಲ. ಆರಿದ್ರ, ಸ್ವಾತಿ, ಶತಭಿಷ ಪಟ್ಟಂತ ಹೇಳಬೇಕು. ಅಲ್ಲಿ 4ನೇ ಪಾದ ಎಲ್ಲಿ ಬರುತ್ತೆ ಗೊತ್ತಾ? ಮೀನ ನವಾಂಶದಲ್ಲಿ ಬರ್ತವೆ. ನವಾಂಶದ ಇಂಪಾರ್ಟೆನ್ಸು, ನವಾಂಶ ನೋಡೋದಿಲ್ಲ, ಸೀದಾ ಷಷ್ಠಂಶಕ್ಕೆಲ್ಲ ಹೋಗ್ತಾರೆ ಈಗ ಕೆಲವೊಂದಿಷ್ಟು ಜನಗಳು. ಅದನ್ನು ಹೇಳ್ತೀನಿ, ಸ್ವಲ್ಪ ಇರಿ, ಅದನ್ನು ತೋರಿಸ್ತೀನಿ. ಕೇಸ್ ಎಕ್ಸಾಂಪಲ್ಸ್ ಇದೆ. ಆಮೇಲೆ ತುಂಬ ಇಂಪಾರ್ಟೆಂಟು, ಉಚ್ಚ ನೀಚದ ಡಿಗ್ರಿಗಳು ಗೊತ್ತಿರಬೇಕು. ನೀವು ನಂಬಿ ಬಿಡಿ, ನನ್ನ ಫೇವ್ರೆಟ್ ಸ್ಟೂಡೆಂಟ್ಸ್ಗಳೇ ಅದನ್ನು ಮರೆತುಬಿಟ್ಟಿದ್ದಾರೆ. ಅಯ್ಯೋ ಮರೆತುಬಿಟ್ಟಿದ್ದೀವಿ ಅಂತ. ಯಾಕೆ ಅಂತಂದರೆ KN Nauji ಒಂದ್ಸಲ ಗುರುಡವರು, ಫೇವ್ರೆಟ್ ಗುರುಡಲ್ಲಿ ಅವರು ಒಬ್ಬರು ಒಂದು ಹೇಳ್ತಾರೆ. ಅವರು ಪೃಥ್ವಿಶಾಸ್ತ್ರ ಹೇಳ್ತಾನೆ, ಒಂದು ಗ್ರಹ ನೀಚದ ಡಿಗ್ರಿಲಿದ್ದಾಗ ಅಲ್ಲಿಂದ ಸ್ವಲ್ಪ ಆಚಾಗ ಆ ಗ್ರಹ ಈಚೆ ಬಂದರೆ ಒಂಥರ ಬಂಧನದಿಂದ ಹೊರಗಡೆ ಬಂದಂಗೆನೆ, ಫ್ರೀಡಮ್ ಸಿಕ್ಕಿದಂಗೆನೆ ಅಂತ. ಆಗ ನಮಗೇನು ಗೊತ್ತಾಗಿರಬೇಕು? ನೀಚತ್ವದ ಡಿಗ್ರಿ ಗೊತ್ತಿರಬೇಕು. ಅದನ್ನು ತೋರಿಸ್ತಾರೆ. ಆಮೇಲೆ ಎಕ್ಸೆಪ್ಷನ್ಸ್. ನೀಚ ಅಂದರೆ ಇದಕ್ಕೆ ಎಕ್ಸೆಪ್ಷನ್ನೇ ಇಲ್ಲ ಅಂತಂದರೆ ಏನಾಗುತ್ತೆ ಅದನ್ನು ತೋರಿಸ್ತೇನೆ. ಮೊದಲನೇದಾಗಿ ನೋಡಿ, ಸಚಿನ್ ತೆಂಡೂಲ್ಕರ್ ಅವ್ರ ಜಾತಕದಲ್ಲಿ ಏನಿದೆ? ನೀಚ ಗ್ರಹ ಯಾವುದು? ಗುರು. ಹೌದಾ? ಈ ಗುರು ನೀಚಭಂಗ ರಾಜಯೋಗಕ್ಕೆ ಬಂದಾಗ ಗುರುವಿನ ಉಚ್ಚ ಕ್ಷೇತ್ರದ ಅಧಿಪತಿ ಅಂದರೆ ಚಂದ್ರ ಲಗ್ನ ಅಥವಾ ಚಂದ್ರನಿಂದ ಕೇಂದ್ರದಲ್ಲಿರಬೇಕು. ಆಬ್ವಿಯಸ್ಲಿ ಗುರುವಿಗೆ ನೀಚತ್ವ ಆಗೋದೇ ಇಲ್ಲ, ಯಾಕೆಂದರೆ ಚಂದ್ರನಿಂದ ಕೇಂದ್ರದಲ್ಲೇ ಇರ್ತಾನೆ. ಅದರ ಜೊತೆಗೆ ಈ ಜಾತಕದಲ್ಲಿ ಉಚ್ಚ ಕ್ಷೇತ್ರದ ಗ್ರಹ ಕುಜ ಬೇರೆ ಅಲ್ಲಿದ್ದಾನೆ ಅಲ್ವೇ? ಸೊ ಇಲ್ಲಿ ಅದು ನೀಚಭಂಗ ರಾಜಯೋಗ ಆಯಿತು. ನೀವು ನೋಡಿ, ಅವ್ರು ಯಾವಾಗ ಮೇಲೆ ಬಂದರು, ಯಾವಾಗ ಭಾರತ ತಗೊಂಡ್ರು,
ಇದನ್ನು ನೋಡ್ಕೊಳ್ಳಿ. ಇದು ಒಂದು ಕೇಸ್ ಆಯಿತು, ಇದನ್ನು ಬಿಡ್ತೀನಿ ನಾವು, ಆಯಿತಾ. ನೆಕ್ಸ್ಟ್ ಕೇಸ್ ತಗೊಳ್ಳೋಣ. ನೆಕ್ಸ್ಟ್ ಕೇಸ್ ಹೋಗೋಣ. ನೋಡಿ, ಅರವಿಂದ್ ಕೇಜ್ರಿವಾಲ್, ಇದು ತುಂಬ ಹಾಟ್ ಕೇಸ್. ಇದು ದಿಸ್ ಇಸ್ ಎ ವೆರಿ ಹಾಟ್ ಕೇಸ್. ಇಲ್ಲಿ ಏನಾಗಿದೆ, ಯಾರು ನೀಚ? ಶನಿ, ಮಂಗಳ ನೀಚ. ನೋಡಿ, ಮಂಗಳನಿಗೆ ನೀಚತ್ವ ತಾಗಲ್ಲ. ಅದೇ ರೂಲ್ ಪ್ರಕಾರ ಹೇಳ್ತಿದ್ದೀನಿ, ಮಂಗಳ ಮತ್ತು ಗುರುಗಳಿಗೆ ನೀಚತ್ವ ತಾಗಲ್ಲ. ಯಾಕಂದರೆ ಮಂಗಳ ಎಲ್ಲಿ ನೀಚನಾಗ್ತಾನೋ ಆ ರಾಶಿಯ ಅಧಿಪತಿ ಚಂದ್ರ. ಚಂದ್ರನಿಂದ ಯಾವತ್ತೂ ಕೇಂದ್ರದಲ್ಲೇ ಇರ್ತಾನೆ. ಲಗ್ನ ಅಥವಾ ಚಂದ್ರ ಅಂತ ಹೇಳ್ತಾರೆ. ಚಂದ್ರನಿಂದ ಕೇಂದ್ರದಲ್ಲೇ ಇರ್ತಾನೆ. ಅವನು ಎಲ್ಲಿರ್ತಾನೋ ಅದು ಕೇಂದ್ರ ಕೊಂಡೆ ಎಲ್ಲ ಆಯ್ತಲ್ವ. ಆಮೇಲೆ ಇಲ್ಲಿ ಇನ್ನೊಂದು ರೂಲ್ ಇದೆ, ಭಾಳ ಇಂಪಾರ್ಟೆಂಟು. ಅದನ್ನ ನಿಮಗೆ ಬಿಡ್ತೀವಿ, ನೋಡ್ಕೊಳ್ಳಿ. ಎಲ್ಲೆಲ್ಲಿ ಹೇಗೆ ಬರುತ್ತೆ ಅಂತ ನೀವು ನೋಡ್ಕೊಳ್ಬೇಕು. ಸ್ವಲ್ಪ ಅಷ್ಟೇ ನಾನು ಹೇಳ್ತೀನಿ, ಯಾಕಂದರೆ ಇದು ತುಂಬ ಹಾಟ್ ಕೇಸ್. ಶನಿ ದಶ, ಶನಿ ಭುಕ್ತಿ. ನೀಚಭಂಗ ರಾಜಯೋಗ ಆಗಿದೆಯಾ ಇಲ್ವಾ ನೋಡ್ಕೊಳ್ಳಿ. ವರ್ಗೋತ್ತಮ ಶನಿ ಬರ್ತೇನೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೇನೆ. ವರ್ಗೋತ್ತಮ ಶನಿ, ಶನಿ ದಶದಲ್ಲಿ, ಶನಿ ಭುಕ್ತಿಯಲ್ಲಿ ತೊಂದರೆ ಆಯಿತಾ ಇಲ್ವಾ? ಏನೂ ಆಗಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ನೋಡಿ ಬೇಕಿದ್ರೆ ಹೊರಗಡೆ ಬರ್ತಾರೆ. ನನ್ನ ಚಾಲೆಂಜ್. ತ್ರಿಂಶಾಂಶದಲ್ಲಿ ಶನಿ 11ನೇ ಮೇಲಿದ್ದಾನೆ. ವರ್ಗೋತ್ತಮ ಶನಿ, ಇದು ಕೂಡ ನೀಚಭಂಗ ರಾಜ್ಯವು. ಆಮೇಲೆ ಇನ್ನೊಂದು ಕೇಸ್ ನೋಡೋಣ, ಜಗ್ಗೇಶ್ ಅವ್ರದ್ದು. 2 ನೀಚ ಗ್ರಹಗಳು ತಮ್ಮ ಮನೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಾಗ, ಮೋಸ್ಟ್ಲಿ ಅದು ಆ ಒಂದು ಕಾಂಬಿನೇಷನ್ಗೆ ಮಾತ್ರ ಬರುತ್ತೆ. ಕುಜ ಮತ್ತು ಚಂದ್ರನಿಗೆ. ಮತ್ತು ನನಗೆ ಮೆಂಟಲಿ ಕ್ಯಾಲ್ಕುಲೇಟ್ ಮಾಡ್ತಿರ್ತೀನಿ, ನಾನು ಸಿಗಲಿಲ್ಲ. ಕುಜ ನೀಚ, ನಾನು ಹೇಳಿದೆ ಆಲ್ರೆಡಿ, ಕುಜನಿಗೆ ನೀಚತ್ವ ಸಿಗಲ್ಲ, ಅಂದರೆ ಭಂಗ ಆಗತ್ತದು. ಹೆಂಗೆ ಮಾಡಿದ್ರು ಇನ್ನೊಂದು ಎಕ್ಸ್ಚೇಂಜು, ಹೌದಾ. ಇಲ್ಲಿ ಚಂದ್ರ ದಶದಲ್ಲಿ ಇವನಿಗೆ ಒಳ್ಳೆಯ ಇದು ಫಲ ಬಂದಿದೆ, ಎಲ್ಲದೂ ಒಳ್ಳೆಯದಾಗಿದೆ. ಎಕ್ಸ್ಚೇಂಜ್ ನೋಡಿ, ಹೌದಾ. ಆಮೇಲೆ ಇವರು ಶುಕ್ರದಶ ಮುಗಿದ ನಂತರ ಸೂರ್ಯದಶನೇ ಪಾಲಿಟಿಕ್ಸ್ಗೆ ಬಂದಿದ್ದು. ಇದು ನೋಡಿ, ರಾಜಲಕ್ಷಣ ಯೋಗನೂ ಹೌದು, 3rd ಲಾರ್ಡ್ ಇನ್ ದ 10th ಮಿರಾಕಲ್ ಬಾಬಾ ಕಾಂಬಿನೇಷನ್ ಹೌದು. ಇಷ್ಟು ಇಟ್ಕೊಡಿ. ನವಾಂಶ ಇಲ್ಲಿ ಯಾಕೆ ನೋಡಬೇಕು ಅಂತ ಹೇಳ್ತೇನೆ, ನಾನು ಒಂದೊಂದಾಗಿ ಹೇಳ್ಕೊಡ್ತೇನೆ, ಆಯಿತಾ. ಇದರ ನಂತರ ಆಯಿತು, ಎಷ್ಟೆಲ್ಲ ಕಾಂಬಿನೇಷನ್ ಬರ್ತದೆ. ರಾವಿನ ನಕ್ಷತ್ರದ 4ನೇ ಪಾದದಲ್ಲಿ ಯಾವುದೇ ಗ್ರಹ ಇದ್ದರೆ ಅದು ಒಳ್ಳೆ ಫಲ ಕೊಡುತ್ತೆ. ಎಂಟರ್ ದಶ ಅಥವಾ ಮುಕ್ತಿ ಒಳ್ಳೆಯದಾಗತ್ತೆ ಅಂತ ಒಂದು ರೂಲು. ಇದನ್ನು ಹೇಳಿದ್ದು ನಮ್ಮ KC ಸಕ್ಸೇನಾ, ಡಿಪಾರ್ಟೆಡ್ ಸೋಲ್ KC ಸಕ್ಸೇನಾ. ಅವ್ರ ಮಗ ನನಗೆ ಕಳಿಸಿದ ವಿಡಿಯೋ ನೋಡ್ಕೊಂಡು ನಾನು ಮಾಡಿದ್ದೀನಿ. ಬಟ್ ಅದನ್ನು ನಾನು ಮ್ಯಾನಿಪ್ಯುಲೇಟ್ ಮಾಡಿದ್ದೀನಿ, ಚೆನ್ನಾಗಿ ರೆಕ್ಟಿಫೈ ಮಾಡಿದ್ದೀನಿ, ಮ್ಯಾನಿಪ್ಯುಲೇಟು ಮಾಡಿದ್ದೀನಿ. ಎರಡೂ ಹೇಳ್ತೇನೆ ನಾನು, ಸುಳ್ಳು ಹೇಳಲ್ಲ. ಇಲ್ಲಿ ನೋಡಿ, ಧಾರೇಶ್ವರ ಭಾಗವತರ ಜಾತಕ ಇದು. ಇಲ್ಲಿ ಇವರ ರಾಹುವಿನ ನಕ್ಷತ್ರದ 4ನೇ ಪಾದದಲ್ಲಿದ್ದಾಗಲೇ ಅವರು ಭಯಾನಕವಾಗಿ ಅಂತ ಹೇಳಬೇಕಾ ಅಥವಾ ಅತ್ಯಂತ ಅದ್ಭುತವಾಗಿ ಬೆಳೆದರು. ಯಕ್ಷಗಾನದಲ್ಲಿ ವರ್ಕ್ ಆಯಿತು. ರಾಹುದಶ ಸಂಪೂರ್ಣವಾಗಿ ಅವರಿಗೆ ಒಳ್ಳೇದು ಮಾಡಿದೆ. ಇದು ವರ್ಕ್ ಆಗುತ್ತೆ ನೋಡಿ. ಡಿಗ್ರಿ ನೋಡಿದ ತಕ್ಷಣ ಗೊತ್ತಾಗಬೇಕು ನಮಗೆ, ಆಯಿತಾ. ಇನ್ನು ನಮ್ಮ ಚಂದ್ರಿಕಾ ಪಾಪ, ಅಯ್ಯೋ ಇವು ಜಾತಕ ಬಿಡೋಕ್ಕಾಗತ್ತಾ ನೋಡಿ. ಇವಳ ಗುರು 12ನೇ ಮನೆಯಲ್ಲಿ, ಶುಕ್ರದಶ ಗುರು ಮುಕ್ತಿಯಲ್ಲಿ ಇವಳಿಗೆ ಪ್ರಮೋಷನ್ ಇದೆ. ಅಫ್ಕೋರ್ಸ್ ಶುಕ್ರ ವಿಪರೀತ ರಾಜಯೋಗ ಅಂತಲೇ ಇಟ್ಕೊಳ್ಳೋಣ. 12ನೇ ಮನೆ ಅಧಿಪತಿ, 6ನೇ ಮನೆಯಲ್ಲಿ ವಿಪರೀತ ರಾಜಯೋಗ. ಗುರು ನೋಡಿ ಯಾವ ನಕ್ಷತ್ರ, ಸ್ವಾತಿ ನಕ್ಷತ್ರ, 4ನೇ ಚರಣ, ಅಂದರೆ ಮೀನ ನವಾಂಶ, ಹೌದಾ. ಪ್ರಮೋಷನ್ ಆಯಿತು ಅವಳಿಗೆ.
ಅವಳಿಗೆ ಒಂದು ಸರ್ವಿಸ್ ಕೊಟ್ಟೆ ನಾನು, ಒಳ್ಳೇದಾಗ್ತಾ ಇದೆ, ಮಗುಗೂ ಒಳ್ಳೇದಾಗ್ತಾ ಇದೆ. ಇದು ಇದು ಜ್ಯೋತಿಷ್ ಅಂದರೆ ಇದು. ನಮಾಂಶ ಎಲ್ಲಿದೆ ಸೀದಾ ಷಷ್ಟಂಶಕ್ಕೆಲ್ಲ ಹೋಗಬೇಡಿ, ಮೊದಲು ನಮಾಂಶ ನೋಡೋದನ್ನು ಕಲೀರಿ. ಆಮೇಲೆ ಡಿಗ್ರಿ ವೈಸ್ ಬರುತ್ತೆ. ಇದು ಭಾಳ ವಿಚಿತ್ರ. ಯಾಕೆಂತಂದರೆ ಎಷ್ಟೋ ಜನರಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಉಚ್ಚ ನೀಚ ಡಿಗ್ರಿಗಳನ್ನು ಹೊಂದಿರ್ತೇವೆ ಹೇಳೋದೇ ಗೊತ್ತಿಲ್ಲ. ಈಗ ಉದಾಹರಣೆಗೆ ಆಮೇಲೆ ವರ್ಗೋತ್ತಮದ ಎರಡಿದೆ ಅಂತ ಹೇಳಿದ್ನಲ್ಲ, ರಾಶಿ ವರ್ಗೋತ್ತಮ ಮತ್ತು ಲಗ್ನ ವರ್ಗೋತ್ತಮ. ರಾಶಿ ವರ್ಗೋತ್ತಮ ಉದಾಹರಣೆಗೆ ನನ್ನ ಹೆಂಡತಿ ಜಾತಕದಲ್ಲಿದೆ ಸೂರ್ಯ ರಾಶಿ ವರ್ಗೋತ್ತಮ ಅಂದರೆ ವರ್ಷದಲ್ಲಿದ್ದಾನೆ, ನವೆಂಬರ್ದಲ್ಲಿ ಹುಟ್ಟಿದ್ದವಳು. ನವವಂಶದಲ್ಲೂ ಸೂರ್ಯ ನವವಂಶದಲ್ಲಿ ವರ್ಷದಲ್ಲಿದ್ದಾನೆ, ಅದು ರಾಶಿ ವರ್ಗೋತ್ತಮ. ಆಮೇಲೆ ಭಾವ ವರ್ಗೋತ್ತಮ ಇದೆ ಅವಳಿಗೆ, ಸಂತಾನ ಸ್ಥಾನಕ್ಕೆ ಸಂಬಂಧಿಸಿದಂತೆ. ಈ ನಂಗೆ ಅರ್ಥ ಆಗ್ತಿದೆ. ಆಗೆಲ್ಲ ನಾವು ತಲೆ ಬಿಸಿ ಮಾಡ್ಕೊಂಡಿದ್ವಿ, ಆಗತ್ತೆ ಇಲ್ವ ಸಂತಾನ, ಏನು ತೊಂದರೆ ಏನೋ ಅಂತ. ಬಟ್ ಆಯಿತು, ನಮ್ಮ ಗುರುಳು ಆಗ ಸಪೋರ್ಟ್ ಮಾಡಿದ್ರು, ಎಲ್ಲ ಆಯಿತು. ಸೊ ಇಷ್ಟು ಸಾಕು ಅನಿಸುತ್ತೆ. ಯಾಕಂದರೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ, ಆಯಿತಾ. ಫೇಲ್ಯೂರ್ಸು ಹೇಗೆ ಬರ್ತವೆ ಅದನ್ನು ತೋರಿಸ್ತೀನಿ. ನೀಚ ಆದಾಗ ಯಾವುದೇ ನೀಚತ್ವ ಭಂಗ ಆಗದಿದ್ದರೆ ಹೇಗೆ ಅದು ಕೆಲಸ ಮಾಡುತ್ತೆ ಅದನ್ನು ತೋರಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ.